ನಾನು ಲೈಫಲ್ಲಿ ಒಂದು 6 to 7 times ಡೆತ್ನ ಹತ್ರದಲ್ಲಿ ನೋಡಿದ್ದೀನಿ. ದೇರ್ ಇಸ್ ನೋ ಟುಮಾರೋ. ಕ್ಯಾನ್ ದಿ ಗ್ಯಾರಂಟಿ ದ ಟುಮಾರೋ ವಿಲ್ ಬಿ ದೇರ್? ನಮಸ್ಕಾರ ಸ್ನೇಹಿತರೆ. ದೇಶದ ದೊಡ್ಡ ಉದ್ಯಮಿಯಾದ ಸಿಜೆ ರಾಯ್ ರವರು ನೆನ್ನೆಯಷ್ಟೇ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ಮುಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಸಿಜೆ ರಾಯ್ ರವರ ಹಳೆ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸಾವಿನ ಬಗ್ಗೆ ರಾಯ್ ರವರು ಮೊದಲೇ ಪ್ಲಾನ್ ಮಾಡಿದ್ರ? ಏನು ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಳ್ಳಲು ಅಸಲಿ ಕಾರಣ ಏನಂತ ಗೊತ್ತಾ? ಇವರ ಸಾವಿಗೂ ಕೇರಳದ ಎಲೆಕ್ಷನ್ಗೂ ಏನ್ ಸಂಬಂಧ? ಇನ್ನು ಶೂಟ್ ಮಾಡ್ಕೊಳ್ಳುವಂತಹ ಮುಂಚೆ ಸಿಜೆ ರಾಯ್ ಕೊನೆಯದಾಗಿ ಹೇಳಿದ್ದಾದ್ರೂ ಏನು? ಇನ್ನು ಇವರಿಂದ 50 ಲಕ್ಷ ರೂಪಾಯಿ ಹಾಗೂ ಸೈಟ್ ಪಡೆದಿರುವ ಹನುಮಂತು ರಾಯ್ ರವರ ಬಗ್ಗೆ ಹೇಳಿದ್ದಾದ್ರೂ ಏನು? ಈ ಎಲ್ಲ ವಿವರವನ್ನ ನೋಡುವ ಮುನ್ನ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯಾಗಿದ್ದು ಸಿಜೆ ರಾಯ್ ರವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಸಾವಿನ ಬಗ್ಗೆ ತನಿಖೆ ಆಗಲೇಬೇಕು ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ, ಹಾಗೂ ತಪ್ಪದೆ ಓಂ ಶಾಂತಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಒಂದು ಸುದ್ದಿ ಹರಿದಾಡ್ತಿತ್ತು. ಅದುವೇ ಸಿಜೆ ರಾಯ್ ರವರು ಗುಂಡೇಟು ಹೊಡ್ಕೊಂಡು ಐಟಿ ಅಧಿಕಾರಿಗಳ ಮುಂದೆ ತಮ್ಮ ಪ್ರಾಣ ಬಿಟ್ಟಿದ್ದಾರೆ ಅಂತ. ಇದನ್ನ ಕೇಳಿದಾಗ ನಂಬಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಸಾವಿರಾರು ಕೋಟಿ ಆಸ್ತಿ ಮಾಡಿರೋ ಅಂತಹ ಇವರಿಗೆ ಐಟಿ ಅಧಿಕಾರಿಗಳು ಕೊಡುವ ಟಾರ್ಚರ್ಗೆ ಈ ರೀತಿ ಮಾಡ್ಕೊಂಡ್ರ? ಇದನ್ನ ಒಂದ್ ಸ್ವಲ್ಪ ನಂಬಕ್ಕೆ ಕಷ್ಟ ಆಗುತ್ತೆ. ಇನ್ನು ಸಿಜೆ ರಾಯ್ ರವರ ಅಕೌಂಟ್ಸ್ಗಳಲ್ಲಿ 100 ಕೋಟಿ ಮಿಸ್ಸಿಂಗ್ ಆಗಿತ್ತ. ಆ ಹಣವನ್ನ ಯಾರಿಗೆ ಕೊಟ್ಟಿದ್ರು? ಇನ್ನು ಸದಾಕಾಲ ರಾಯ್ ರವರು ತನ್ನೊಟ್ಟಿಗೆ ಪಿಸ್ತೂಲ್ ಕ್ಯಾರಿ ಮಾಡ್ತಿದ್ದು ಯಾಕೆ? ಈ ಎಲ್ಲಾ ವಿವರವನ್ನ ನೋಡುವ ಮುನ್ನ ಅಸಲಿಗೆ ಐಟಿ ಅಧಿಕಾರಿಗಳು ಅವರ ಮುಂದೆ ಆಗಿದ್ದಾದ್ರೂ ಏನು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಸಿಜೆ ರಾಯ್ ರವರು ಬೇರೆ ಉದ್ಯಮಿಗಳ ತರ ಅಲ್ಲ. ಇವರು ಸದಾಕಾಲ ಲೈಮ್ಲೈಟ್ ನಲ್ಲಿ ಇರ್ತಿದ್ರು. ಈ ಹಿಂದೆ ಕೂಡ ಬಿಗ್ ಬಾಸ್ ಸೀಸನ್ 10 ಕಾರ್ತಿಕ್ ರವರಿಗೆ, ಬಿಗ್ ಬಾಸ್ ಸೀಸನ್ 11 ಹನುಮಂತನಿಗೆ 50 ಲಕ್ಷ ರೂಪಾಯಿ ನೀಡಿದ್ರು ಮತ್ತು ಒಳ್ಳೆ ಹೆಸರನ್ನ ಕೂಡ ಮಾಡ್ಕೊಂಡಿದ್ರು. ಇನ್ನು ಸಾವಿರಾರು ಕೋಟಿ ಆಸ್ತಿ ಅಂದ ಮೇಲೆ ಐಟಿ ದಾಳಿ ಸರ್ವೇ ಸಾಮಾನ್ಯ. ನಿನ್ನೆ ಕೂಡ ಸಿಜೆ ರಾಯ್ ರವರ ಕಾನ್ಫಿಡೆಂಟ್ ಗ್ರೂಪ್ನ ಬೆಂಗಳೂರಿನ ಆಫೀಸ್ಗೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಬರ್ತಾರೆ. ಬಂದು ಇವರ ಕಳೆದ ವರ್ಷದ ಆದಾಯ, ಖರ್ಚುಗಳು ಎಲ್ಲವನ್ನ ಆಡಿಟ್ ಮಾಡ್ತಿರ್ತಾರೆ. ಇನ್ನು 2 ಗಂಟೆಗೆ ಸರಿಸುಮಾರಿಗೆ ಸಿಜೆ ರಾಯ್ ರವರು ಕೂಡ ಆಫೀಸ್ಗೆ ಬರ್ತಾರೆ. 1 ಗಂಟೆಗಳ ಕಾಲ ರಾಯ್ ರವರನ್ನ ಕ್ವೆಶ್ಚನ್ ಮಾಡಲಾಗುತ್ತೆ. ಇನ್ನು ಮೂಲಗಳಿಂದ ಬಂದಂತಹ ಮಾಹಿತಿ ಪ್ರಕಾರ ಹತ್ತತ್ರ ಅಂತಂದ್ರೆ 100 ಕೋಟಿ ರೂಪಾಯಿ ಅಷ್ಟು ಹಣದ ಲೆಕ್ಕ ಮಿಸ್ಸಿಂಗ್ ಆಗಿರುತ್ತೆ. ಅದಕ್ಕಾಗಿ ಕೆಲವು ದಾಖಲೆಗಳನ್ನ ನೀಡಿ ಇದಕ್ಕೆ ಸೈನ್ ಮಾಡಿ ಎಂದು ಅಧಿಕಾರಿಗಳು ಹೇಳ್ತಾರೆ. ಆಗ ರಾಯ್ ರವರು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ತನ್ನ ಪ್ರೈವೇಟ್ ಕ್ಯಾಬಿನ್ಗೆ ಹೋಗಿ ಪಿಸ್ತೂಲ್ನ ಆಚೆಗೆ ತೆಗೆದು ಎದೆಗೆ ಹೊಡ್ಕೊಂಡ್ಬಿಡ್ತಾರೆ. ಜೋರಾಗಿ ಶಬ್ದ ಆದ ಕಾರಣ ಐಟಿ ಆಫೀಸರ್ಗಳು ಕ್ಯಾಬಿನ್ ಒಳಕ್ಕೆ ಹೋಗಿ ನೋಡಿದಾಗ ರಾಯ್ ರವರು ನೆಲದ ಮೇಲೆ ಬಿದ್ದಿರ್ತಾರೆ. ಆಗ ರಕ್ತ ಹರಿತಿರುತ್ತೆ. ಕೂಡಲೇ ಅಲ್ಲಿಂದ ಆಂಬ್ಯುಲೆನ್ಸ್ ನಲ್ಲಿ HSR ಲೇಔಟ್ ನಲ್ಲಿರುವಂತಹ ನಾರಾಯಣ ಹಾಸ್ಪಿಟಲ್ಗೆ ಕರೆದುಕೊಂಡು ಬರ್ತಾರೆ. ಆದರೆ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಅವರ ಪ್ರಾಣ ಇಹಲೋಕ ತ್ಯಜಿಸಿರುತ್ತೆ. ನಾರಾಯಣ ಹಾಸ್ಪಿಟಲ್ನ ಬಳಿ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಏರ್ಪಡಿಸಲಾಗಿರುತ್ತೆ. ಇನ್ನು ಈ ಸುದ್ದಿ ವೈರಲ್ ಆಗ್ತಿದ್ದಂಗೆ ರಾಯ್ ರವರ ಸಹೋದರ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇದಕ್ಕೆಲ್ಲ ಕಾರಣ ಐಟಿ ಕಮಿಷನರ್ ಆದ ಕೃಷ್ಣ ಪ್ರಸಾದ್ ರವರು. ಇವರು ನಮ್ಮ ಅಣ್ಣನಿಗೆ ಅನೇಕ ದಿನಗಳಿಂದ ಟಾರ್ಚರ್ ಕೊಡ್ತಿದ್ರು ಅಂತ ಹೇಳ್ತಾರೆ. ಅಸಲಿಗೆ ಕೇರಳ ಮೂಲದ IRS ಆಫೀಸರ್ ಇವರಿಗೆ ಯಾಕೆ ಟಾರ್ಚರ್ ಕೊಡ್ತಾರೆ? ಆಕ್ಚುಲಿ ರಾಯ್ ರವರು ಹುಟ್ಟಿ ಬೆಳೆದಿದ್ದೆಲ್ಲ ಮೂಲತಃ ಇವರು ಕೇರಳದವರು. ಅವರ ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ ಸೆಟಲ್ ಆಗಿರೋದು ದುಬೈನಲ್ಲಿ. ಬೆಂಗಳೂರಿಗೆ ಬಂದಾಗೆಲ್ಲ ರಾಯ್ ರವರು 5 ಸ್ಟಾರ್ ಹೋಟೆಲ್ಗಳಲ್ಲೇ ಇರ್ತಿದ್ರು. 5 ಸ್ಟಾರ್ ಹೋಟೆಲ್ಗಳಿಂದಲೇ ಆಫೀಸ್ಗೆ ಬರ್ತಿದ್ರು. ಒಂದ್ ಕಡೆ ಐಟಿ ಅಧಿಕಾರಿಗಳು ಟಾರ್ಚರ್ ಕೊಟ್ರು ಅಂತ ಮಾತುಗಳು ಕೇಳಿ ಬರ್ತಿವೆ. ಆದ್ರೆ ಅಸಲಿ ಕಾರಣನೇ ಬೇರೆ ಇದೆ. ಇನ್ನು 3 ತಿಂಗಳಲ್ಲಿ ಕೇರಳದಲ್ಲಿ ಚುನಾವಣೆ ನಡೆಯಲಿದೆ. ಎಲೆಕ್ಷನ್ಗಳ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬಹುದು, ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ
ನೂರಾರು ಕೋಟಿ ಖರ್ಚು ಮಾಡಿ ಎಲೆಕ್ಷನ್ನ ಗೆಲ್ತಾರೆ. ಆ ರಾಜಕಾರಣಿಗಳು ಅವರ ಸ್ವಂತ ಹಣವನ್ನ ಖರ್ಚು ಮಾಡಲ್ಲ. ದೊಡ್ಡ ದೊಡ್ಡ ಉದ್ಯಮಿಗಳು, ಬಿಸ್ನೆಸ್ ಮ್ಯಾನ್ಗಳು ಎಲೆಕ್ಷನ್ ಸಂದರ್ಭದಲ್ಲಿ MLAಗಳಿಗೆ ಹಣ ಸುರಿತಾರೆ. MLAಗಳು ಗೆದ್ದ ಮೇಲೆ ಈ ಬಿಸ್ನೆಸ್ ಮ್ಯಾನ್ಗಳಿಗೆ ಅವರಿಗೆ ಬೇಕಾಗಿರುವಂತಹ ಎಲ್ಲಾ ಕೆಲಸಗಳನ್ನ ಮಾಡಿಕೊಡ್ತಾರೆ. ಇನ್ನು ಮಾಹಿತಿಯ ಪ್ರಕಾರ ರಾಯ್ ರವರು ಕೂಡ 100ಕ್ಕೂ ಅಧಿಕ ಕೋಟಿ ಹಣವನ್ನ ಎಲೆಕ್ಷನ್ಗೆ ಅಂತ ಕೆಲವರಿಗೆ ನೀಡಿದ್ದಾರೆ. ಇನ್ನು ಕೇರಳದಲ್ಲಿ ಈಗ ಕಮ್ಯುನಿಸ್ಟ್ ಪಕ್ಷ ಅಧಿಕಾರದಲ್ಲಿದೆ. ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬಹುದು ಎಂದು ಹೇಳಲಾಗ್ತಿದೆ. ಆದರೆ ಬಿಜೆಪಿ ಕೂಡ ಈ ಬಾರಿ ಕೇರಳದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿದೆ. ಅದಕ್ಕೆ ಯಾರೆಲ್ಲ ಈ ಕಾಂಗ್ರೆಸ್ಗೆ ಹಣ ಕೊಡ್ತಿದ್ದಾರೋ ಅವರ ಮೇಲೆ 2 ರಿಂದ 3 ತಿಂಗಳಿಂದ IT ಮತ್ತು ED ದಾಳಿ ಮಾಡಿಸ್ತಿದ್ದಾರೆ. ಅದೇ ರೀತಿ ರಾಯ್ ರವರ ಮೇಲೂ ಕೂಡ ದಾಳಿ ನಡೆದಿತ್ತು. ಅವರು ಕೆಲವು ಲೆಕ್ಕಗಳನ್ನ ಕೊಡೋಕೆ ಆಗದೆ ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ರಾಯ್ ರವರಿಗೆ ಕೇವಲ 57 ವರ್ಷ ವಯಸ್ಸು ಮತ್ತು ಸಾವಿರಾರು ಕೋಟಿ ಆಸ್ತಿ, 100 ಕೋಟಿ ಬೆಲೆ ಬಾಳುವಂತಹ ಕಾರ್ಗಳು ಹೊಂದಿದ್ದಾರೆ. ಆದರೆ ದುಡುಕಿ ಈ ರೀತಿ ನಿರ್ಧಾರವನ್ನ ಮಾಡ್ಕೊಂಡ್ಬಿಟ್ರು. ಈ ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ರಾಯ್ ರವರು ಹೇಳಿದ್ರು, ನನಗೆ ಸಾವಂದ್ರೆ ಭಯಾನೇ ಇಲ್ಲ. ಈಗಾಗಲೇ 6 ರಿಂದ 7 ಬಾರಿ ಸಾವನ್ನ ಹತ್ತಿರದಿಂದ ನೋಡ್ಬಿಟ್ಟಿದ್ದೀನಿ. ನಾಳೆನೇ ಸತ್ರು ಕೂಡ ನಾನು ಭಯ ಪಡೋದಿಲ್ಲ ಎಂದು ಅವರೇ ಹೇಳಿರುವಂತಹ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅಷ್ಟೇ ಅಲ್ಲದೆ ರಾಯ್ ರವರು ತಮ್ಮ ಬಳಿ ಯಾವಾಗಲೂ ಒಂದು ಸೂಟ್ ಕೇಸನ್ನ ಕೈಲಿ ಇಟ್ಕೊಂಡು ತಿರುಗಾಡ್ತಿರ್ತಾರೆ. ಆ ಸೂಟ್ ಕೇಸ್ನಲ್ಲಿ ಅವರ ಪರ್ಸನಲ್ ರಿವಾಲ್ವರ್ ಇರ್ತಿತ್ತು ಎಂದು ಹೇಳಲಾಗ್ತಿದೆ. ಇಂತಹ ಪರಿಸ್ಥಿತಿ ಬಂದಾಗ ಈ ರೀತಿ ಮಾಡ್ಕೊಬೇಕು ಅಂತ ಮೊದಲೇ ಪ್ಲಾನ್ ಮಾಡಿದ್ರು ಅಂತ ಅನ್ಸುತ್ತೆ. ಇನ್ನು ಅವರ ಸಾವಿಗೆ ಅನೇಕರು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಗ್ ಬಾಸ್ ವಿಜೇತ ಹನುಮಂತು ಕೂಡ ಇವರ ಬಗ್ಗೆ ಮಾತನಾಡಿದ್ದಾರೆ. ನನಗೆ ಬಿಗ್ ಬಾಸ್ ಗೆದ್ದಾಗ 50 ಲಕ್ಷ ರೂಪಾಯಿ ಕೊಟ್ಟಿದ್ರು ಹಾಗೂ ಸರಿಗಮಪದಲ್ಲಿ ನನಗೆ ಸೈಟ್ ಕೂಡ ಕೊಟ್ಟಿದ್ರು. ನನ್ನ ತಂಗಿ ವಿದ್ಯಾಭ್ಯಾಸಕ್ಕೆ ಹಣ ಕೂಡ ಕೊಟ್ಟಿದ್ರು. ಇನ್ನ ತಂಗಿ ಡಿಗ್ರಿ ಮಾಡಿದ ಮೇಲೆ ಕೆಲಸ ಕೂಡ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈ ರೀತಿ ಮಾಡ್ಕೊಂಡಿರೋದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಅಂತ ಹನುಮಂತು ಹೇಳಿದ್ದಾರೆ. ಒಟ್ನಲ್ಲಿ CJ ರಾಯ್ ರವರ ಈ ಅಗಲಿಕೆ ತುಂಬಾನೇ ಬೇಸರವನ್ನ ತರುತ್ತೆ. ಇವರು ಸದಾ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿದ್ರು. ಇನ್ಸ್ಟಾಗ್ರಾಮ್ನಲ್ಲಿ ಬರೋಬ್ಬರಿ 1 ಮಿಲಿಯನ್ಗೂ ಅಧಿಕ ಫಾಲೋವರ್ಸ್ಗಳನ್ನ ಹೊಂದಿದ್ದಾರೆ ಮತ್ತು ಯಾವಾಗಲೂ ಕೂಡ ಯುವ ಪೀಳಿಗೆಯನ್ನ ಬಿಸ್ನೆಸ್ಗಳ ಬಗ್ಗೆ ಹೇಳಿ ಅವರು ತುಂಬಾನೇ ಇನ್ಸ್ಪೈರ್ ಮಾಡ್ತಿದ್ರು. ಇನ್ನು ಅನೇಕ ಉದ್ಯಮಿಗಳು ದೇಶದಲ್ಲಿ 100 ಕೋಟಿ ಸಾಲ ಮಾಡಿ ವಿದೇಶಗಳಿಗೆ ಪರಾರಿಯಾಗಿ ಬಿಡ್ತಾರೆ. ಆದರೆ ರಾಯ್ ರವರು ಸಾವಿರಾರು ಕೋಟಿ ರೂಪಾಯಿಯಷ್ಟು ಆಸ್ತಿಯನ್ನ ಮಾಡಿದ್ರೂ ಕೂಡ ಇಂತಹ ಅಂತ್ಯ ಕಂಡಿದ್ದು ನಿಜಕ್ಕೂ ನೋವಾಗುವಂತಹ ಸಂಗತಿ. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕನಿಗೆ ತನ್ನ ಜೀವನದ ಮೇಲೆಯೇ ಕಾನ್ಫಿಡೆನ್ಸ್ ಇಲ್ಲದಂತಾಯಿತು. ಇವರ ಸಾವಿನ ಬಗ್ಗೆ ತನಿಖೆಯಾಗಲೇಬೇಕು. ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ನಿಜವಾಗಿಯೂ ಇವರಿಗೆ ಮಾನಸಿಕ ಹಿಂಸೆ ನೀಡಿದ್ರ? ಇನ್ನು ಮಾನಸಿಕ ಹಿಂಸೆ ಕೊಟ್ಟಿದ್ರೂ ಕೂಡ ಇನ್ಕಮ್ ಟ್ಯಾಕ್ಸ್ನ ಅಧಿಕಾರಿಗಳು ಹೇಳೋದೇನಪ್ಪ ಅಂತಂದ್ರೆ, ನಾವು ನಮ್ಮ ಕೆಲಸವನ್ನ ಮಾಡಿದ್ವಿ ಅಷ್ಟೇ ಅಂತಾರೆ. ಏನೇ ತನಿಖೆ ಆದ್ರೂ ಕೂಡ ರಾಯ್ ರವರು ಈ ರೀತಿ ಗುಂಡೇಟು ಹೊಡ್ಕೊಂಡು ಸತ್ತಿದ್ದು ನಿಜಕ್ಕೂ ಕೂಡ ತಪ್ಪು. ಇನ್ನು ರಾಯ್ ರವರು ಕೇವಲ ಒಂದು ನೆನಪು ಮಾತ್ರ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳುತ್ತಾ ರಾಯ್ ರವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.